So guys, welcome back to the real part of the ride. ಇವತ್ತಿಂದ ರಿಯಲ್ ಕ್ರೇಜಿ ಜರ್ನಿ ಸ್ಟಾರ್ಟ್ ಆಗುತ್ತೆ. ಶ್ರೀನಗರದಿಂದ ಇವಾಗ ಹೊರಡ್ತಾ ಇದ್ದೀವಿ. ಸೊ ಕ್ರೇಜಿ ಮಾರ್ನಿಂಗ್ ಆಯಿತು, ಒಳ್ಳೆ ಬೇಗ ಇದ್ವಿ ಇವತ್ತು. 5 o'clock ಎದ್ಬಿಟ್ಟು ರೆಡಿ ಆಗಿದ್ದೀವಿ. ಇವಾಗ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ ಫುಲ್ಲು. ಸೊ ವೆರಿ ಎಕ್ಸೈಟೆಡ್. ಬೈಕ್ಸ್ ಎಲ್ಲ ಇದೆ, ಇಲ್ಲಿ ಸ್ಟೇ ಮಾಡಿದ್ವಿ ನಾವು. ಒಳ್ಳೆ ವ್ಯೂ ಅಲ್ಲಿಂದ. ಜೈಲ್ ಅಂತ ಹೇಳಿದ್ವಿ ಬೆಟ್ಟದ ಮೇಲೆ. ಬಾಯ್ಸ್ ಲೆಟ್ಸ್ ಗೋ. ದಾಲ್ ಲೆಗ್ದು ಬ್ಯಾಕ್ ಸೈಡು ಆ ಕಡೆ ಫುಲ್ ಬೆಟ್ಟ ರೇಂಜಸ್ಸು, ಬ್ಯೂಟಿಫುಲ್. ಇಲ್ಲಿ ಕಾಶ್ಮೀರಲ್ಲಿ 10 years ಆದಮೇಲಿಂದ ಇವಾಗ ಎಲೆಕ್ಷನ್ ನಡೀತಿರೋದಂತೆ. ಸೊ ಫುಲ್ ನೆಕ್ಸ್ಟ್ ಲೆವೆಲ್ ಸೆಕ್ಯೂರಿಟಿ, ಎಲ್ಲಿ ನೋಡಿದ್ರು ಆರ್ಮಿ ಅವ್ರು ನಿಂತಿರ್ತಾರೆ. ಇಲ್ಲೆಲ್ಲ ಮಕ್ಕಳೆಲ್ಲ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ. ಇಲ್ಲಿ ಆಯಿಲ್ ಲೆವೆಲ್ ಕಮ್ಮಿ ತೋರಿಸ್ತಾ ಇದೆ. ಇಂಜಿನ್ ಕೇಸಿಂಗ್ ಮೇಲೆ ಫುಲ್ಲು ಆಯಿಲ್ ಲೀಕ್ ಆಗಿದೆ. ಹಳೆ ಟೈಮ್ಸ್ದು ವೈಬ್ಸ್ ಥರ ಇದೆ ಇಲ್ಲಿ ಆರ್ಕಿಟೆಕ್ಚರ್ಸ್. ವಾವ್, ವಾಟ್ ಅ ಪ್ಲೇಸ್. ನೋಡಿ ಮನೆ ಎಲ್ಲ, ಸೀನರಿಗಳು ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಸ್ಟಾಪ್ ಆಗಿದ್ವಿ. ನೋಡಿ ಎಂಥ ವ್ಯೂ ಪಾಯಿಂಟ್ ಇಲ್ಲಿ ಬ್ರೇಕ್ಫಾಸ್ಟ್ ಹಾಕಿ. ಫುಲ್ ಬೆಟ್ಟ, ಅಲ್ಲಿ ಟಾಪ್ವರೆಗೆ ಸಹ ಬೆಟ್ಟನೇ. ಅಲ್ಟಿಮೇಟ್. ಸೀನರಿ ಇದು. ಜಸ್ಟ್ ಇಮ್ಯಾಜಿನ್ ಒಂದು ಬ್ರೇಕ್ಫಾಸ್ಟ್ ಸ್ಪಾಟಲ್ಲಿ ಇಂಥ ವ್ಯೂ ಇರೋದು. ಅಲ್ಲಿ ಬ್ರಿಡ್ಜ್ ಹೋಗ್ತಾ ಇದೆ ನೋಡೋದು. ಏನು ಇದು ಜಾಗ, ಜಸ್ಟ್ ಬ್ರೇಕ್ಫಾಸ್ಟ್ ಸ್ಪಾಟ್ ಆಯಿತು. बस उधर फोटो खींचना था पर ಇಲ್ಲಿ ನೋಡಿ ಸೀನರಿಗಳು ಯಾವ ಥರ ಇದೆ ಅಂತ. ವಾವ್, ಕಾಶ್ಮೀರ್ ಅಂದರೆ ಈ ಥರ. ಮತ್ತು ಆರೋನು ಅಷ್ಟೇ, ಈ ಜಾಗದು ಪ್ಲೆಸೆಂಟ್ ಆಗಿದೆ. ಅಲ್ಲಿ ಆ ಬೆಟ್ಟದ ಮೇಲ್ಮೇಲೇನೂ ಮನೆಗಳು ಕಟ್ಟಿದ್ದಾರೆ. ಕ್ರೇಜಿ ಮಾತ್ರ. ಅವ್ರಿಗೆಲ್ಲ ಹೆಂಗಿರ್ಬೋದು ಈ ಸೀನರಿ ಎಲ್ಲ ಮುಂದೆ. ಆ ಕಡೆಲ್ಲ ಒಂದ್ಸತಿ ನೋಡಿ, ಬ್ಯೂಟಿಫುಲ್. ಹೆವಿ ಟೈಟ್ ಸೆಕ್ಯೂರಿಟಿ ಥರ ಇದೆ. ಎಲ್ಲ ಕಡೆ ಆರ್ಮಿ ಅವರು ಒಳಗೆ ಕೂತಿರ್ತಾರೆ, ಗೊತ್ತೂ ಆಗೋದಿಲ್ಲ. ರೋಡಲ್ಲಿ ಸೀನರಿ ನೋಡಿ ಯಾವ ಥರ ಸ್ಟಾರ್ಟ್ ಆಗಿದೆ ಅಂತ. ಬೈಕಲ್ಲಿ ಬಂದರು. ಡ್ರೋನ್ ಹಾರಿಸ್ಬೇಕು ಅಂತ ಹೆವಿ ಆಸೆ ಆಗ್ತಾ ಇದೆ. ಬಟ್ ಇಲ್ಲೆಲ್ಲ ನೋಡಿದ್ರು ಬರೀ ಆರ್ಮಿ ಅವರು ಇದ್ದಾರೆ. ರಿಸ್ಕಾ ಏನಂತ ಗೊತ್ತಾಗ್ತಾ ಇಲ್ಲ. ಕಾನ್ವರ್ಸೇಷನ್ ನಡೀತು ಈಗ ಹಂಗೋ ಒಂದು. ಇಲ್ಲಿ ಆರ್ಸಂಗಿಲ್ಲ, ಅಲ್ಲಿ ಆಲ್ರೆಡಿ ಹೇಳಿದ್ರು. ಬಟ್ ಇವನು ಯಾಕೋ ಮತ್ತೆ ನಿಲ್ಲಿಸ್ತಾವನಲ್ಲಪ್ಪ. ಏನಪ್ಪ ಒಬ್ಬ ಬೇ, ಇದೇನು ಬೇ ಅಂದ್ರು ಆಗಿದಾಗ್ಲಿ ಅಂತ ಡ್ರೋನ್ ಹಾರಿಸ್ತಾ ಇದ್ದೀವಿ. ಹ್ಞೂ ಬೈ, ಬೇಡ ಅಂತ. ಹಂಗಾರೆ ನಾವು ಆಲ್ರೆಡಿ ಹೈ ಆಲ್ಟಿಟ್ಯೂಡ್ ಇದ್ದೀವಿ. ಅದಕ್ಕೆ ಬೈಕ್ ಎಳಿತಾನೆ ಇಲ್ಲ. ಬೈಕ್ ಎಳಿತಾನೆ ಅಂದ ಅದೇ ಬೈ 5. ಹಾಂ ಲೂ ಟಾಸ್ಕ್ ಇದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ವೆಲ್ಕಮ್ ಟು ಸೋನ್ಮಾರ್ಗ್. ಆ ಬೆಟ್ಟಗಳು ನೆಕ್ಸ್ಟ್ ಲೆವೆಲ್ ಆಗಿದೆ ನೋಡಿಲಿ. ಅಶ್ವಥ್, ಸೋನ್ಮಾರ್ಗ್ ಬಂದು ಹೆಂಗ ಅನ್ಸ್ತಾ ಇದೆ? ನೆಕ್ಸ್ಟ್ ಲೆವೆಲ್ ಬ್ರೋ. ವ್ಯೂ, ರೋಡ್ಸು ಇವೆಲ್ಲ ಮಾತೇ ಇಲ್ಲ ಅಂತೀರ. ಫುಲ್ ಫೋಟೋ ಶೂಟ್ಸ್ ನಡೀತಾ ಇದೆ. ನೋಡ್ತಾನೆ ಇರಬೇಕು ಅನಿಸ್ತಾ ಇದೆ. ಜಸ್ಟ್ ಕಾಂಟ್ ಬಿಲೀವ್. ಅದ್ರ ಮೇಲೆ ಗಾಡಿಗಳು ಹೋಗ್ತಾ ಇದೆ. ಅದು ಯಾವುದು ಓಮ್ನಿ. ಆ ಕಡೆ ಡೆಪ್ತ್ ಸರಿಯಾಗಿದೆ ಡೌನು. ರೋಡ್ಸೇ ಬರ್ತಾ ಇಲ್ಲ. ಹೆಂಗೆ ಡಿಸ್ಕ್ರೈಬ್ ಮಾಡಬೇಕು ಅಂತ ಇದನ್ನು. ಒಂದೊಂದು ಟರ್ನು ಬೇರೆ ಬೇರೆ ಲೆವೆಲಲ್ಲಿದೆ. ಸೊ ಹ್ಯಾಟ್ಸ್ ಆಫ್ ಟು VRO ನಮ್ಮ ಕಡೆಯಿಂದ. ನೆಕ್ಸ್ಟ್ ಲೆವೆಲ್. ಎಲ್ಲೆಲ್ಲಿ ಸೈಕ್ ಟನಲ್ ಅಲ್ಲಿ ನೋಡಿ, ಅಲ್ಲೊಂದಿದೆ. ಇಮ್ಯಾಜಿನ್ ಮಾಡಿ, ಇಲ್ಲಿ ಶ್ರೀನಗರ್ ಟು ಕಾರ್ಗಿಲ್ ಈ ಥರ ಇದೆ ಅಂದರೆ ರೋಡು. ಇನ್ನು ಕಾರ್ಗಿಲ್ದ ಆ ಕಡೆ ಯಾವ ಲೆವೆಲಿಗೆ ಇರ್ಬೋದು. ಎಲ್ಲ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾತ್ರ. ಶೀಶ್. ನಾನು ಸ್ಯಾಂಡಿ ಏನಿಲ್ಲ ಅಂತಂದ್ರು ಒಂದು 4-5 ಮಂತ್ಸಿಂದ ಯಾವಾಗ ಸಿಕ್ಕಿದ್ರು ಬರೀ ಲದಾಖ್ದೇ ಮಾತು. ಲದಾಖ್ ಯಾವಾಗ ಆಗುತ್ತೆ, ಲದಾಖ್ ಯಾವಾಗ ಹೋಗ್ತೀವಿ ಅಂತ. ಆ ಟೈಮಲ್ಲಿ ನಾವು ಮಾತಾಡ್ತಿದ್ದ ಟೈಮಲ್ಲಿ ಇಬ್ರಿಗೂ ಇನ್ನೂ ಗ್ಯಾರಂಟಿ ಇರಲಿಲ್ಲ ಹೋಗ್ತೀವ ಇಲ್ವಾ ಅಂತ. ಯಾಕಂದರೆ ಅಷ್ಟೊಂದು ಆಬ್ಸ್ಟೆಕಲ್ಸ್ ಇತ್ತು, ಏನೇನೋ ಇತ್ತು ಸಾರ್ಟ್ ಮಾಡೋಕ್ಕೆ. ಬಟ್ ನಾವೆಲ್ಲ ಒಂದು ಪಾಸಿಟಿವ್ ಹೋಪ್ ಇಟ್ಕೊಂಡಿದ್ವಿ, ಏನೇ ಆಗಲಿ ಎಟ್ ಎನಿ ಕಾಸ್ಟ್ ಹೋಗೇ ಹೋಗ್ತೀವಿ ಅಂತ. ಫೈನಲಿ ವಿ ಆರ್ ಇನ್ ದ್ಯಾಟ್ ಮೂಮೆಂಟ್ ವಿ ವರ್ ಸ್ಪೀಕಿಂಗ್ ಅಬೌಟ್ ಫಾರ್ ಅ ಲಾಂಗ್ ಟೈಮ್. ಡ್ಯಾಮ್. ಸ್ಟಾಪ್ ಮಾಡಬೇಕು. ಬಟ್ ಸೀನರಿ ಅಲ್ಲಿ ಆ್ಯಕ್ಚುಲಿ ಅಮರ್ನಾಥ್ ಯಾತ್ರೆಗೆ ಹೋಗೋ ರೂಟು ಆ ಕಡೆ ಎಲ್ಲೋ ಬರುತ್ತೆ. ಅಮರ್ನಾಥಿಗೆ ಈ ಕಡೆಯಿಂದನೇ ಹೋಗೋದು. ಜೂನ್ ಇಸ್ ದ ಬೆಸ್ಟ್ ಟೈಮ್ ಅಂತೆ ಟ್ರೆಕ್ಕಿಗೆ. ಹಂಗೆ ಅವ್ರು ಹೇಳೋದು ಅಭ್ಯಾಸ ಆಗೋವರೆಗೆ ಅಷ್ಟೇ ಕಷ್ಟ, ಅದಾದ್ಮೇಲಿಂದ ನಿಮಗೋಸ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ನೋಡಿ ಅನ್ಸುತ್ತೆ ಈ ಬೆಟ್ಟನ 1 ಅವರಲ್ಲಿ ಹತ್ತುತ್ತಾರಂತೆ. ಇನ್ಕ್ರೆಡಿಬಲ್ಲು. ಅವ್ರಿಗೆ ಆ ಥರ ಟ್ರೈನಿಂಗ್ ಆಗಿರುತ್ತೆ. ನಮಗೆ ನಂಬೋಕ್ಕಾಗ್ತಾ ಇಲ್ಲ, ಮೈಸೂರಿಂದ ಓಡಿಸ್ಕೊ ಬಂದಿದ್ದೀವಿ ಇಲ್ಲಿವರೆಗೆ ಅಂತ. ಎಂಥ ಎಕ್ಸ್ಪೀರಿಯನ್ಸ್ ಮಾತ್ರ ಇದು. ಅಲ್ಲಿ ನೋಡಿ ಹಿಂದೆ ಬಾಯ್ಸ್ ಬರ್ತಾ ಇರೋದು. ಪ್ರತಿ ಜಾಗದಲ್ಲೂ ನಿಲ್ಲಿಸ್ಬೇಕು ಅಂತ ಅನಿಸ್ತಾ ಇದೆ. ಬಟ್ ಹಂಗೆ ನಿಲ್ಸ್ಕೊಂಡು ಹೋದರೆ ನಾವು ತಲುಪೋದು ಟಾಸ್ಕ್ ಆಗೋಗುತ್ತೆ. ಬಾಸ್, ನಾನು ಸ್ಯಾಂಡಿ ಸಾಗರು ಕಾಲೇಜಿಂದ ಲದಾಖ್ ಅಂತ ಡ್ರೀಮ್ ಮಾಡಿ
ಫೈನಲಿ ಲದಾಖ್ ರೈಡಲ್ಲಿ ಇದ್ದೀವಿ. ಎಂಥ ಫೀಲಿಂಗ್ ಅಂದರೆ ಇದು ಜಾಗ ಎಲ್ಲ ಬ್ಲಾಗ್ಸ್ ಇವೆಲ್ಲ ಅವಾಗ ಮುಂಬೈಕರ್ ನಿಖಿಲು ಅವಾಗೆಲ್ಲ ಅವ್ರದ್ದು ಬ್ಲಾಗ್ಸ್ ನೋಡೋ ಟೈಮಲ್ಲಿ ನಾವು ಕಾಲೇಜ್ ಹುಡುಗರು ಅವಾಗ ಒಂದಿನ ನಾವು ಹಿಂಗೆ ಹೋಗ್ಬೇಕು ಅಂತೆಲ್ಲ ಅಂದ್ಕೊಂಡು ಡ್ರೀಮ್ ಮಾಡ್ತಾಯಿದ್ವಿ. ಇವತ್ತು ಆ ಡ್ರೀಮ್ ಫುಲ್ಫಿಲ್ ಆಗ್ತಾ ಇದೆ. ಸೊ ಏನಂತೀರ ಬಾಯ್ಸ್, ಹೌ ಇಸ್ ದಿಸ್ ಫೀಲಿಂಗ್? ಫೀಲಿಂಗ್ ಇದೆಯಲ್ಲ ವೆರಿ ಸ್ಪೆಷಲ್ ಅಂತ. ಮುಂದಕ್ಕೆ ಹೋಗ್ತಾ ಇಲ್ಲ, ಅವಾಗಿಂದ 5 ನಿಮಿಷಕ್ಕೂ ನಿಲ್ಸ್ತಾ ಇದ್ದೀವಿ, ಫೋಟೋ ತೆಗಿತೀವಿ. ಗೊತ್ತು ಇನ್ನು ಮುಂದಕ್ಕೆ ಹೋದ್ರೆ ನೆಕ್ಸ್ಟ್ ಲೆವೆಲ್ ಇರತ್ತಂತ. ಬಟ್ ಏನೋ ಇಷ್ಟು ದಿನ ಆದಮೇಲೆ ಒಂದು ಫಸ್ಟ್ ಟೈಮ್ ನೋಡ್ತಾ ಇರೋದಲ್ವ ಹಿಮಾಲಯಸ್, ಬೇರೆನೇ ಲೆವೆಲ್. ಇವೆಲ್ಲ ಸ್ನೋಲ್ ಕವರ್ ಅಂತ ಯಾವ ಥರ ಇರುತ್ತೆ, ಎಲ್ಲ ಸ್ನೋಲ್ ಕವರ್ಡ್ ಇರುತ್ತೆ. ಜೋಸಿಲ್ಲ ಪಾಸ್ ಆಯಿತು, ಇನ್ನು ಹಿಂಗೆ ಪಾಸ್ಗಳು ಬರ್ತಾನೆ ಇರುತ್ತೆ. ನೀವು ಪೀಸ್ ಆಗಿದೆ. ಸೊ ಗೈಸ್, ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಕ್ರೇಜಿ ಜರ್ನೀಸ್ ಕಂಟಿನ್ಯೂ ಆಗುತ್ತೆ. ದ ನೆಕ್ಸ್ಟ್ ಬ್ಲಾಗ್ ವಿಲ್ ಬಿ ಅಬೌಟ್ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್, ಕಾರ್ಗಿಲ್ ವಾರ್ ಮೆಮೋರಿಯಲ್, ಇನ್ನೂ ಹಾಗೆ ತುಂಬ ಕ್ರೇಜಿ ಪ್ಲೇಸಸ್ ಬರ್ತಾ ಇದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಐ ಆಮ್ ಸೈನಿಂಗ್ ಆಫ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಗೈಸ್. ಅಂಟಿಲ್ ದೆನ್, ಹರ್ ಹರ್ ಮಹದೇವ್, ಓಂ ನಮಃ ಶಿವಾಯ. ಗಾಡಿ ಏನು ಪ್ರಾಬ್ಲಮ್ ಆಗಲಿಲ್ವಾ? ಗಾಡಿ ಅದೊಂದು ಗಾಡಿ ಇಂಜಿನ್ ಸೀಸ್ ಆಯಿತು ಮಧ್ಯದಲ್ಲಿ. ಪಂಚರ್ ಪಂಚರ್ ಅಲ್ಲ, ಇಂಜಿನ್ ಸೀಸ್ ಆಗೋಗಿತ್ತು. ಎಷ್ಟು ದಿನ ಆಯಿತು? ನಾವು ಬಂದು ಆಲ್ಮೋಸ್ಟ್ ಒಂದು 5 to 10 days ಆಗ್ತದೆ. 10 days ಆಗ್ತದೆ ಬಂದಿದೆ. ಇಲ್ಲ, ಅದು ರಿಪೇರಿ ಮಾಡಿಸ್ಕೊಂಡ್ರು ಆಮೇಲೆ. ರಿಪೇರಿ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಕಂಟಿನ್ಯೂ ಮಾಡಿದ ಅಂಕಲ್. ಥ್ಯಾಂಕ್ ಯು ಅಂಕಲ್. ಎಷ್ಟು ಮೈಲಿ ಆಯ್ತು ಅಲ್ಲಿಂದ? 3000 kilometers ಮೇಲಾಗಿದೆ. ಫೇಸ್ಬುಕ್ಕಲ್ಲಿ, ಯೂಟ್ಯೂಬ್ ಆಂಟಿ, ಯೂಟ್ಯೂಬಲ್ಲಿ ಹಾಕ್ತೀವಿ. ಹಾಯ್. ಸೊ ನಮ್ಮ ಮೈಸೂರವರು ಬಂದಿದ್ದಾರೆ. ಅಂಕಲ್ ನಿಮ್ಮ ನೇಮು? ತಿರು ಅಂತ. ವಿಷಯ ಅನನ್ಯ. ಬ್ರೋ ನಿಮ್ಮ ಹೆಸರು? ಅಭಿನಂದನ್. ಸೊ ಇವರೆಲ್ಲ ಮೈಸೂರವರು. ನಮ್ಮ ನಂಬರ್ ಪ್ಲೇಟ್. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು ಅಂಕಲ್.